ಸರ್, ನಾಳಿನ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪ್ರಿಪರೇಷನ್ಸ್ ಎಲ್ಲ ಹೇಗಿದೆ, ಯಾವ ಥರ ಸಿದ್ಧತೆಗಳಾಗಿದೆ? ಈಗ ನಮ್ಮ ವೆಸ್ಟ್ ಝೋನ್ ಜಾಯಿಂಟ್ ಕಮಿಷನರ್ ಮತ್ತು ಸೆಂಟ್ರಲ್ DCP ಅವರ ಅಂಡರ್ ಸೂಪರ್ವಿಷನಲ್ಲಿ ತುಂಬ ಚೆನ್ನಾಗಿ ಬಂದೋಬಸ್ತ್ ಸ್ಕೀಮ್ ಆಗಿದೆ ರೆಡಿ. ಜೊತೆಗೆ ಕಳೆದ ಸರಿ ಏನೋ ಸಮಸ್ಯೆ ಆಗಿತ್ತು, ಅದು ಅಂಥ ಸಮಸ್ಯೆ ಆಗಬಾರ್ದು ಆ ನಿಟ್ಟಿನಲ್ಲಿ ನಾವು ತುಂಬ ವಿಶೇಷವಾಗಿ ಪ್ಲ್ಯಾನಿಂಗ್ ಮಾಡಿದ್ದೀವಿ. ಇದರಲ್ಲಿ ವಿಶೇಷವಾಗಿ ಹೋಲ್ಡಿಂಗ್ ಏರಿಯಾದು ಕಾನ್ಸೆಪ್ಟ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಜನ ರೋಡ್ ಮೇಲೆ ನಿಲ್ಲಬಾರ್ದು. ಅದು ನಾವು ನಿಮ್ಮ ಮುಖಾಂತರ ಕೂಡ ರಿಕ್ವೆಸ್ಟ್ ಮಾಡ್ತಾಯಿದ್ವಿ, ಯಾರ ಹತ್ರ ಟಿಕೆಟ್ ಇದ್ದರೆ ಅವರೇ ಬರಬೇಕು, ಬಂದರೆ ಅವ್ರಿಗೆ ಒಳಗೆ ಜಾಗ ಇರ್ತದೆ. ಮತ್ತು ಈ ಏರಿಯಾದಲ್ಲಿ ಯಾವುದು ವೆಹಿಕಲ್ ಪಾರ್ಕಿಂಗ್ದು ಪರ್ಮಿಷನ್ ಇರಲ್ಲ, ಜನ ವಿದೌಟ್ ಟಿಕೆಟ್ ಇಲ್ಲಿ ನಿಲ್ಲಲಿಕ್ಕೆ ಬಿಡೋದಿಲ್ಲ. ಮೆಟ್ರೋ ಮ್ಯಾಕ್ಸಿಮಮ್ ಯೂಸ್ ಮಾಡಲಿ, ಜೊತೆಗೆ BMTC ಕೂಡ ಮಾಡಲಿ. 3 ಲೇಯರ್ ಸೆಕ್ಯೂರಿಟಿ ಇರ್ತದೆ. ಅದರಲ್ಲಿ ಔಟರ್ ರಿಂಗ್ ಲೇಯರಲ್ಲಿ ನಾವು ಆ್ಯಂಟಿಸಬಾರ್ಡೈಸ್ ಚೆಕ್ ಕೂಡ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಪ್ಲಟೂನ್ಸ್ ಕೂಡ ಇದೆ, QRT ಅಂದರೆ ಕ್ವಿಕ್ ರಿಯಾಕ್ಷನ್ ಟೀಮ್ ಇದೆ, ಗರುಡ ಟೀಮ್ ಇದೆ, ಮತ್ತು ವಿಶೇಷವಾಗಿ ಪಿಕಪ್ ಸ್ಕ್ವಾಡ್ ಇದೆ. ಆ ಪಿಕಪ್ ಸ್ಕ್ವಾಡ್ ಅವರು ಎಂಟೈರ್ ಏರಿಯಾದಲ್ಲಿ ಯಾರು ಇಂಥ ಮಿಸ್ಶಿಫ್ ಮಾಡೋರು ಇದ್ದರೆ ಅಂಥವ್ರಿಗೆ ಪಿಕಪ್ ಮಾಡ್ತಾರೆ. ಮತ್ತು ಕೆಲಸ ಇಲ್ಲ ಅಂದರೆ ಸುಮ್ಮನೆ ಅಲ್ಲಿ ತಿರುಗಾಡೋದು, ಒಂದು ಕೂಗಾಡೋದು ಅಥವಾ ಏನೋ ಇದು ಕೇವಸ್ ಮಾಡೋದು, ಅಂಥವ್ರ ಬಗ್ಗೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ. ಇಷ್ಟೆಲ್ಲ ಮಾಡಿ ನಾವು ಖಂಡಿತ ನಮ್ಮ 2,500 ಅಂದಾಜು ಟ್ರಾಫಿಕ್ ಸೇರಿ ಸಿಬ್ಬಂದಿ ಆಫೀಸರ್ಸ್ದು ಒಂದು ಬಂದೋಬಸ್ತ್ ಸ್ಕೀಮ್ ಇದೆ. ನಾಳೆ ನಾವು ಚೆನ್ನಾಗಿ ಇಲ್ಲಿ ಕ್ರಿಕೆಟ್ ಆಗಲಿ ಅಂತ ನಾವು ನಮ್ಮದು ಎಕ್ಸ್ಪೆಕ್ಟೇಷನ್ ಇದೆ. ಜನಕ್ಕೆ ಕೂಡ ಭಾಳ ದಿವಸದಿಂದ ಒಂದು ಕ್ರಿಕೆಟ್ ನೋಡಬೇಕು ಅಂತ ಆಸೆ ಇತ್ತು. ಆ ನಿಟ್ಟಿನಲ್ಲಿ ನಾವು ತಕ್ಕಂತೆ ನಾವು ಬಂದೋಬಸ್ತ್ ಮಾಡಿದ್ದೀವಿ. ಮತ್ತು ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ದು ಒಂದು ಟ್ಯಾಗ್ಲೈನ್ ಚಿಯರ್ ರೆಸ್ಪಾನ್ಸಿಬಿಲಿ ಅಂತ ನಾವೇನೋ ಬಿಡುಗಡೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮವರು ಕೆಲಸ ಮಾಡ್ತಾರೆ ಮತ್ತು ಜನಕ್ಕೆ ಕೂಡ ಅನುಕೂಲ ಆಗುತ್ತೆ. ತುಂಬ ಜನಕ್ಕೆ ಇನ್ನೂ ಕೂಡ ನಮಗೆ ಆನ್ಲೈನಲ್ಲಿ ಟಿಕೆಟ್ ಸಿಗ್ತಾ ಇದೆ ಅನ್ನೋದ್ರ ಮರೆತು ಕೂಡ ನಮ್ಗೆ ಆಫ್ಲೈನಲ್ಲಿ ಸಿಗುತ್ತೆ ಅನ್ನುವಂಥ ಹೋಪ್ಸಲ್ಲಿ ಸುಮಾರು ಜನ ಬರುವಂಥ ಚಾನ್ಸಸ್ ಇದೆ ಸರ್. ಅವ್ರನ್ನ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಕಂಟಿನ್ಯೂಸ್ ಹೇಳಿದ್ದೀವಿ, ವಾರ್ನಿಂಗ್ ಕೂಡ ಮಾಡಿದ್ದೀವಿ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತು ನಾನು ಅದೇ ನಿಮಗೆ ಹೇಳಿದ್ದೀನಿ, ಪಿಕಪ್ ಸ್ಕ್ವಾಡ್ ಇರ್ತದೆ. ನಾವು ಯಾರಿಗೆ ಇಲ್ಲಿ ಟಿಕೆಟ್ಗೋಸ್ಕರ ರೋಡ್ ಮೇಲೆ ಕಾಯ್ದು ಅಂತ ನಾವು ರಿಕ್ವೆಸ್ಟ್ ಮಾಡದೆ ಬರಬಾರ್ದು. ಬಂದರೆ ನಾವು ಇಲ್ಲಿ ಅವಕಾಶ ಇಲ್ಲ ನಿಲ್ಲಿಗೆ. ಸೊ ದಯವಿಟ್ಟು ಈ ಜಾಗದಲ್ಲಿ ಕ್ರೌಡಿಂಗ್ ಆಗೋದು ಬೇಡ. ಯಾರ ಹತ್ರ ಟಿಕೆಟ್ ಇದೆ ಖಂಡಿತ ಬನ್ನಿ, ಮ್ಯಾಚ್ ವೀಕ್ಷಿಸಿ. ಯಾರ ಹತ್ರ ಇಲ್ಲ ದಯವಿಟ್ಟು ನಿಮ್ಮ ಮನೆಯಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿಯವ್ರ ಜೊತೆಗೆ ಆಯಾ ಜಾಗದಲ್ಲಿ ನೀವು ನೋಡ್ಬೋದು.